ನಮಸ್ತೆ. ಇದು ಯುಗಾದಿ ಹಬ್ಬದ ದಿನದ ವ್ಲಾಗ್ ಆಗಿರತ್ತೆ. ಸೊ ಫಸ್ಟ್ ಬೆಳಿಗ್ಗೆನೆ ಎದ್ದಿದ ತಕ್ಷಣ ಮನೆ ಮುಂದೆ ಒಂದು ಚಿಕ್ಕದಾಗಿರುವಂತ ರಂಗೋಲಿಯನ್ನ ಹಾಕೊಂಡೆ. ಅದಾದ್ಮೇಲೆ ಸ್ಟವ್ಗೆ ಪೂಜೆ ಎಲ್ಲ ಮಾಡ್ಬಿಟ್ಟು ಅಡ್ಗೆ ಕೆಲ್ಸಗಳನ್ನೆಲ್ಲ ಶುರು ಮಾಡ್ಕೊಂಡಿದ್ದಾಯ್ತು. ಇನ್ನ ನನ್ಗೆ ಅಡ್ಗೆ ಮನೇಲಿ ಹನಿ ಹೆಲ್ಪ್ ಮಾಡ್ತಾ ಇದ್ರೆ ಪಾವನಿ ದೇವ್ರ ಮನೇಲೆಲ್ಲ ಅವಳು ರೆಡಿ ಮಾಡ್ಕೊಟ್ಲು. ಸೊ ಅಲ್ಲೂ ಬೇಗ ರೆಡಿ ಎಲ್ಲ ಮಾಡ್ಬಿಟ್ಟು ಆಮೇಲೆ ಬಂದು ಪಾಪ ಪಾವನಿನೂ ನನ್ಗೆ ಅಡ್ಗೆ ಮನೇಲಿ ಹೆಲ್ಪ್ ಮಾಡೋದ್ಲು. ಇನ್ನ ನಮ್ಮ ಮನೇಲಿ ನಾವ್ ಯಾವಾಗ ಸಿಹಿ ಒಬ್ಬಟ್ಟು ಅಂತ ಅಂದ್ರೆ ಬೇಳೆ ಒಬ್ಬಟ್ಟು ಮಾಡ್ತೀವೋ ಅದ್ರ ಜೊತೆಗೆ ಖಾರ ಒಬ್ಬಟ್ಟು ಮಾಡ್ಲೇಬೇಕು. ಇದು ಮುಂಚೆಯಿಂದ ನಾವ್ ಅಭ್ಯಾಸ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ಸೊ ಮಕ್ಳು ಇರ್ತಾರಲ್ವಾ ನನ್ಗೆ ಹೆಲ್ಪ್ ಮಾಡೋದಕ್ಕೆ, ಹಂಗಾಗಿ ನನ್ಗೆ ರಿಸ್ಕ್ ಅಂತ ಏನೂ ಅನ್ಸೋದಿಲ್ಲ. ನಾನು ಎರಡು ಒಬ್ಬಟ್ಟನ್ನು ಪ್ರತಿ ಸಲಿ ನಾವ್ ಯಾವಾಗ ಮಾಡಿದ್ರು, ಅದು ಹಬ್ಬದಲ್ಲಾದ್ರೂ ಮಾಡ್ಲಿ ಇಲ್ಲ ನಾರ್ಮಲ್ ಡೇಸ್ ಅಲ್ಲಿ ಮಾಡಿದ್ರು, ಎರಡು ಒಬ್ಬಟ್ಟು ನಾನು ಮಾಡೇ ಮಾಡ್ತೀನಿ. ಇನ್ನ ಎಲ್ಲಾ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಂಡು ಆದ್ಮೇಲೆ ನಾನು ಎಲ್ಲ ನೀಟಾಗಿ ರೆಡಿ ಆಗ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡೆ. ಆಮೇಲೆ ಬಂದು ನೋಡ್ತೀನಿ ನಮ್ಮ ಮನೆಯವರು ಅಡ್ಗೆ ಮನೇಲಿ ಮಕ್ಳಿಗೆ ಹೆಲ್ಪ್ ಮಾಡ್ತಾ ಇದ್ರು. ಅದಂತೂ ನೋಡಿ ನನ್ಗೆ ತುಂಬಾನೇ ಖುಷಿ ಆಯ್ತು. ಯೂಶುವಲಿ ಅವ್ರು ಕಿಚನ್ಗೆ ಆತರ ಹೆಲ್ಪ್ ಮಾಡಕ್ಕೆಲ್ಲ ಬರಲ್ಲ, ಬಟ್ ಇವತ್ತೇನೋ ಮಕ್ಳು ಕರೆದ್ರು ಅಂತ ಬಂದಿದ್ರು ಅನ್ಸುತ್ತೆ. ಆಮೇಲೆ ಮಕ್ಳು ಪೂಜೆ ಎಲ್ಲ ಮಾಡ್ಕೊಂಡ್ರು, ಬೇವು ಬೆಲ್ಲ ಎಲ್ಲ ತಿಂದು ನಮ್ಮ ಮಕ್ಳಿಗೆ ಆಶೀರ್ವಾದ ಎಲ್ಲ ಕೊಟ್ವಿ. ಅದಾದ್ಮೇಲೆ ಎಲ್ಲಾರು ಫ್ಯಾಮಿಲಿ ಕುತ್ಕೊಂಡು ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಎಲ್ಲ ರೆಸ್ಟ್ ಮಾಡಿದ್ವಿ. ಆಮೇಲೆ ಮಕ್ಳು ಸಂಜೆ ಮೂವಿಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿ ಮೂವಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡು ಮೂವಿಗೆ ಹೋಗಿದ್ದು. ಸೊ ನಮ್ಮನೇಲಿ ಯುಗಾದಿ ಹಬ್ಬನ ನಾವ್ ಈ ರೀತಿ ಆಚರಿಸಿದ್ವಿ. ಇನ್ನ ಈ ಕಂಪ್ಲೀಟ್ ವ್ಲಾಗ್ನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ಆ ವ್ಲಾಗ್ನ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.